ಸಿಎಂ ಸಿದ್ದರಾಮಯ್ಯ ದೆಹಲಿಯ ಭೇಟಿ ಹಿಂದೆ ಸಾಕಷ್ಟು ಕಾರಣಗಳಿದೆ. ಅದರ ಮೊದಲನೆಯದಾಗಿ ಬಹುಮುಖ್ಯವಾದಂಥ ಕಾರಣದ ಸಚಿವ ಸಂಪುಟಕ್ಕೆ ಒಂದಷ್ಟು ಸರ್ಜರಿಯನ್ನು ಮಾಡಬೇಕು, ಪುನಾರಚನೆ ಮಾಡಬೇಕು ಅನ್ನೋದು ಇರುವಂಥದ್ದು. ಓಕೆ, ಸಿಎಂ ದೆಹಲಿ ಪ್ರವಾಸದ ಬೆನ್ನಲ್ಲೇ ಆಕಾಂಕ್ಷಿಗಳ ಅಲರ್ಟ್ ಆಗಿರುವಂಥದ್ದು. ಸಚಿವ ಸ್ಥಾನದ ಆಕಾಂಕ್ಷೆಯಿಂದ ಮಂತ್ರಿ ಪಟ್ಟಕ್ಕೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಅರ್ಹತೆ ಆಧಾರದ ಮೇಲೆ ಮಂತ್ರಿ ಸ್ಥಾನ ಕೊಡಬೇಕು, ಅಲ್ಲದೆ ಮೊದಲ ಬಾರಿ ಆಯ್ಕೆಯಾದ ಶಾಸಕರಿಂದಲೂ ಕೂಡ ಲಾಬಿ ನಡೀತಾ ಇದೆ. ಸಿಎಂ ದೆಹಲಿ ಪ್ರವಾಸದ ಬೆನ್ನಲ್ಲೇ ಆಕಾಂಕ್ಷಿಗಳ ಅಲರ್ಟ್ ಆಗಿರುವಂಥದ್ದು. ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಲಕ್ಷ್ಮಣ್ ಸವದಿ ಕೂಡ ಈ ಒಂದು ಡಿಮ್ಯಾಂಡ್ ನಲ್ಲಿ ಇದ್ದಾರೆ. ಇನ್ನು ಸಚಿವ ಸ್ಥಾನಕ್ಕೆ ಎಂ ಕೃಷ್ಣಪ್ಪ ಕೂಡ ಇರುವಂಥದ್ದು. ಇದೇ ಸರತಿ ಸಾಲಿನಲ್ಲಿ ಎಂ ಕೃಷ್ಣಪ್ಪ ಕೂಡ ಇರುವಂಥದ್ದು. ಯಾವಾಗ ಸಚಿವ ಸಂಪುಟದ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ, ಈ ಒಂದು ಚರ್ಚೆ ಆದ ಬಳಿಕ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದು. BK ಹರಿಪ್ರಸಾದ್ ಕೂಡ ಈ ಒಂದು ಲಿಸ್ಟ್ ನಲ್ಲಿ ಇರುವಂಥದ್ದು. ಡಿಮ್ಯಾಂಡಿಂಗ್ ಲಿಸ್ಟ್ ನಲ್ಲಿ BK ಹರಿಪ್ರಸಾದ್ ಕೂಡ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗ ಎದ್ದು ಕುಳಿತಿದ್ದಾರಂಥದ್ದು. ಸಚಿವ ಸ್ಥಾನ ಡಿಮ್ಯಾಂಡ್ ನಲ್ಲಿ ಈಗ ಬೇಳೂರು ಗೋಪಾಲಕೃಷ್ಣ ಸ್ವಾಮಿ ಇರುವಂಥದ್ದು. ಬೇಳೂರು ಗೋಪಾಲಕೃಷ್ಣ ಕೂಡ ಈ ಒಂದು ಡಿಮ್ಯಾಂಡ್ ಲಿಸ್ಟ್ ನಲ್ಲಿ ಇದ್ದಾರೆ. ಇನ್ನು BK ಸಂಗಮೇಶ್ ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಹಾಕಿರುವಂಥದ್ದು. ನನಗೂ ಸಚಿವ ಸ್ಥಾನ ಬೇಕು ಅಂತ ಬಂಗಾರಪೇಟೆ ನಾರಾಯಣಸ್ವಾಮಿ ಕೂಡ ಈಗ ಡಿಮ್ಯಾಂಡ್ ಹಾಕಿರುವಂಥದ್ದು. ಅದು ಯಾವಾಗ ಸಿಎಂ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ, ಅದರ ಬೆನ್ನಲ್ಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇನ್ನು ಮಾಲೂರು ನಂಜೇಗೌಡ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ. ನನಗೂ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಮಾಲೂರು ನಂಜೇಗೌಡ ಕೂಡ ಇರುವಂಥದ್ದು. ಸಿಎಂ ದೆಹಲಿ ಪ್ರವಾಸದ ಬೆನ್ನಲ್ಲೇ ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ಲಕ್ಷ್ಮಣ್ ಸವದಿ ತನಗೆ ಸಚಿವ ಸ್ಥಾನ ಬೇಕು, ಎಲೆಕ್ಷನ್ ನಿಂತ್ಕೊಳ್ಳಲೇಬೇಕು ಅಂತ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಆಗಿ ಗೆದ್ದಿರುವಂತಹ ಲಕ್ಷ್ಮಣ್ ಸವದಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇನ್ನು BK ಹರಿಪ್ರಸಾದ್, ಬೇಲೂರು ಗೋಪಾಲಕೃಷ್ಣ ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಡಿಮ್ಯಾಂಡ್ ಇರುವಂಥದ್ದು. ಇನ್ನು ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬರ್ತಿದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಎದ್ದು ಕುಳಿತಿದ್ದಾರೆ. ಮಾಗಡಿ